ತೀವ್ರ ಕುತೂಹಲ ಕೆರಳಿಸಿದ್ದ ಎಚ್ಡಿ ಕೋಟೆ ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರುಗಳಿಗೆ ಪ್ರತಿಷ್ಠೆಯ ಕಣವಾಗಿದ್ದ ಬಿ ತರಗತಿಯ 8 ಸ್ಥಾನಗಳ ಚುನಾವಣಾ ಫಲಿತಾಂಶ ಪ್ರಕಟವಾಗಿದ್ದು ಎಲ್ಲಾ ಸ್ಥಾನಗಳು ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ಬೆಂಬಲಿಗರು ಅತ್ಯಧಿಕ ಮತಗಳ ಅಂತರದಿಂದ ಜಯಗಳಿಸಿ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ನೀಡಿದ್ದಾರೆ. ಇನ್ನು ಎ ತರಗತಿಯ 4 ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮುಂದಿದ್ದು ಫಲಿತಾಂಶವನ್ನು ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಪ್ರಕಟಗೊಳಿಸಲಿಲ್ಲ. ಬಿ ತರಗತಿಯ 8 ಸ್ಥಾನಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳಾದ ಮೊತ್ತ ಬಸವರಾಜಪ್ಪ, ನೂರು ಅಹಮದ್, ಶುಭಮಂಗಳ ಅರವಿಂದ್, ಭುಜಂಗ ನಾಯಕ ಮಾದಯ್ಯ ಮೈಲಾ ಮತ್ತು ಶಿವಮಲ್ಲಪ್ಪ ಅವರುಗಳು ಜಯಗಳಿಸಿದ್ರೆ ಕಾಂಗ್ರೆಸ್ ಹಾಗೂ ಶಾಸಕರ ಬೆಂಬಲಿತರು 1 ಸ್ಥಾನವನ್ನು ಪಡೆಯುವುದಕ್ಕಾಗದೆ ಹೀನಾಯ ಸೋಲು ಕಂಡು ಮುಖಭಂಗ ಅನುಭವಿಸಿದ್ದಾರೆ. ಪಟ್ಟಣದ ಟಿಎಪಿಸಿಎಂಎಸ್ ಗೋದಾಮಿನಲ್ಲಿ ಭಾನುವಾರ ಚುನಾವಣಾ ಪ್ರಕ್ರಿಯೆ ನಡೆದು ಚುನಾವಣಾಧಿಕಾರಿಗಳಾಗಿ ತಹಶೀಲ್ದಾರ್ ಶ್ರೀನಿವಾಸ್, ಸಿಒ ನಿಂಗರಾಜು, ಕೆಆರ್ ರೇಣುಕಾ ಕರ್ತವ್ಯವನ್ನು ನಿರ್ವಹಿಸಿದರು. ಬಿ ತರಗತಿಯ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟದ ಎಲ್ಲ 8 ಅಭ್ಯರ್ಥಿಗಳ ಆಯ್ಕೆಯ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಮೈತ್ರಿಕೂಟದ ಮುಖಂಡರು ಪಟಾಕಿ ಸಿಡಿಸಿ ಪಕ್ಷದ ಬಾವುಟಗಳನ್ನು ಹಿಡಿದು ಜಯಕಾರದ ಘೋಷಗಳೊಂದಿಗೆ ಗೆದ್ದ ಅಭ್ಯರ್ಥಿಗಳನ್ನು ಹೆಗಲ ಮೇಲೆ ಹೊತ್ತು ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ವೆಂಕಟೇಶ್, ಮಾಜಿ ಅಧ್ಯಕ್ಷ ಗಿರೀಶ್ ಹಾಗೂ ಸಹಕಾರಿ ಧುರೀಣ ಮತ್ತು ಚುನಾವಣೆಯ ನೇತೃತ್ವ ವಹಿಸಿದ್ದ ಮೊತ್ತ ಬಸವರಾಜಪ್ಪ ಮಾತನಾಡಿ, ಶಾಸಕರು ತಾಲೂಕು ಆಡಳಿತ ಯಂತ್ರವನ್ನ ದುರುಪಯೋಗಪಡಿಸಿಕೊಂಡು ವಾಮ ಮಾರ್ಗದಲ್ಲಿ ಚುನಾವಣೆ ಎದುರಿಸಿ ಶತಾಯ ಗತಾಯ ಗೆಲ್ಲಲೇಬೇಕೆನ್ನೋ ನಿರೀಕ್ಷೆಯಲ್ಲಿದ್ದರು. ಆದರೆ ಮತದಾರರು ಅವರನ್ನ ಸೋಲಿಸಿ ಮುಖಭಂಗ ಮಾಡಿದ್ದಾರೆ. ಇದು ನಮ್ಮ ಗೆಲುವಲ್ಲ, ಮತದಾರರ ಗೆಲುವು. ಈ ಗೆಲುವನ್ನ ಅವರಿಗಾಗಿ ಸಮರ್ಪಿಸುತ್ತೀವಿ ಅಂದರು. ಅಲ್ಲದೆ ಈ ಚುನಾವಣೆ ಮುಂಬರುವ ಎಲ್ಲಾ ಚುನಾವಣೆಗಳಿಗೂ ದಿಕ್ಸೂಚಿಯಾಗಿದೆ. ನಮ್ಮ ಗೆಲುವಿಗೆ ಸಹಕರಿಸಿದ ಎಲ್ಲ ಮತದಾರರಿಗೂ ಎರಡೂ ಪಕ್ಷದ ವರಿಷ್ಠರು ಹಾಗೂ ಮುಖಂಡರುಗಳಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಚುನಾವಣೆ ಮತ್ತು ಚುನಾವಣಾ ಫಲಿತಾಂಶದ ಬಗ್ಗೆ ವಿವರಿಸಿದರು. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕೋಟೆ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ವಹಿಸಲಾಗಿತ್ತು. ಈ ಸಂದರ್ಭ ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಜೆಪಿ ನೂರಾರು ಕಾರ್ಯಕರ್ತರು, ಮುಖಂಡರು ಉಪಸ್ಥಿತರಿದ್ದರು. ಚುನಾವಣೆಯನ್ನು ವ್ಯವಸಾಯ ಸೇವಾ ಸಹಕಾರ ಸಂಘ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು 8 ಭಾರಿ ಬಹುಮತದಿಂದ ಜಯಿಸಿದ್ರಾಗರ. ಮತ್ತು ಇದಕ್ಕೆಲ್ಲ ಕಾರಣ ನಮ್ಮ ಮತದಾರ ಬಂಧುಗಳು, ಹೆಗಡೆದೇವನಕೋಟೆ ತಾಲೂಕನ್ನು ಮತದಾರ ಬಂಧುಗಳು ಕಾಂಗ್ರೆಸ್ಸನ್ನು ತಿರಸ್ಕರಿಸಿ MLAಗೆ ಮುಖಭಂಗವನ್ನು ಮಾಡಿ ಅನಿಲ್ ಚಿಕ್ಕದವರು ವಾಮ ಮಾರ್ಗ ಹಿಡಿದು ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ ಸತತ ಪ್ರಯತ್ನವನ್ನು ಮಾಡಿ ಹೆಗಡೆದೇವನಕೋಟೆ ತಾಲೂಕಿನ ಜನತೆಗೆ ನಮ್ಮ ಇವತ್ತಿನ ಗೆಲುವು ರೈತ ಬಿಜೆಪಿ ಮತ್ತು ಜೆಡಿಎಸ್ ಇವತ್ತಿನ ಗೆಲುವು MLA ಚುನಾವಣೆಗೆ, ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಆಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮೈತ್ರಿ ಪಕ್ಷಕ್ಕೆ ಹೊಂದಾಣಿಕೆ ಮಾಡಿಕೊಂಡು ನಾವು ಚುನಾವಣೆಗೆ ಹೋದಾಗ ಮಾನ್ಯ ಶಾಸಕರು ಎಲ್ಲಾನು ಬಿಟ್ಟು ನಾನು ಶಾಸಕ ಅನ್ನೋದನ್ನ ಮರೆತು ಈ ತಾಲೂಕಿನಲ್ಲಿ ಟಿಎಪಿಸಿಎಂಎಸ್ ಚುನಾವಣೆ ಪ್ರತಿಷ್ಠೆಯಾಗಿ ತಗೊಂಡು ಮತದಾರರಿಗೆ ಬೇರೆ ಬೇರೆ ಥರ ಎಲ್ಲ ಅಮಿಷನ್ನ ಒಡ್ಡಿದ್ರು. ಆದರೂ ಕೂಡ ಈ ತಾಲೂಕಿನ ರೈತಾಪಿ ವರ್ಗದ ಸಹಕಾರಿ ಬಂಧುಗಳು ಅವರ ಯಾವುದೇ ಅಮಿಷಕ್ಕೆ ಒಳಗಾಗಲಿಲ್ಲ. ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ಒಪ್ಕೊಂಡು ಇವತ್ತು ಅಭೂತಪೂರ್ವವಾದ ಗೆಲುವನ್ನ ಬಹುಮತದೊಂದಿಗೆ ನಮ್ಮ 8 ಅಭ್ಯರ್ಥಿಗಳನ್ನ NDA ಅಭ್ಯರ್ಥಿಗಳನ್ನ ಗೆಲ್ಸ್ಕೊಟ್ಟಿದ್ದಾರೆ. ಇದು ಮಾನ್ಯ ಶಾಸಕರಿಗೆ ಮುಖಭಂಗ. ಅವ್ರು ಅನ್ಕೊಂಡಿದ್ರು ಈ ತಾಲೂಕು ನಾನು ಹೇಳ್ದಂಗೆ ಕೇಳುತ್ತೆ, ಈ ಜನ ನಾನು ಬಿಟ್ಟೋಗಲ್ಲ, ನಾನು ಏನೇ ಮಾಡಿದ್ರೆ ನಾನು ಹೇಳ್ದಂಗೆ ಕೇಳ್ತಾರೆ, ನಾನು ಸರ್ವಾಧಿಕಾರಿ, ಈ ತಾಲೂಕಿನ ಕೊಂಡ್ಕೊಬಿಟ್ಟಿದ್ದೀನಿ ಅನ್ನೋ ಮಟ್ಟದಲ್ಲಿ ನಿಟ್ಟಲ್ಲಿ ಅವರು ಕೆಲಸ ಮಾಡ್ತಾ ಕಾರ್ಯಕರ್ತರುಗಳಿಗೆ ಮೋಸ ಮಾಡ್ತಾ ತಾಲೂಕಿನ ಮತ ಹಾಕಿರೋರಿಗೆ ದ್ರೋಹ ಬೇಕು, ಬರೀ ಎಲ್ಲರನ್ನೂ ಆಪರೇಷನ್ ಮಾಡುವಂಥ ಕೆಲಸನ ಮಾಡ್ತಿದ್ರು. ಆದರೂ ಸಹಕಾರಿ ಬಂಧುಗಳು ಇವತ್ತು ಅದಕ್ಕೆ ಕಿವಿಗೊಳ್ಳಲಿಲ್ಲ, ಮಣೆ ಹಾಕಲಿಲ್ಲ. ನಮ್ಮ ತಾಲೂಕಿನ ಜನ ಇವತ್ತು ಕೈ ಹಿಡಿದು
ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷದ ಅಭ್ಯರ್ಥಿಗಳಿಗೆ ಅಭೂತಪೂರ್ವವಾದ ಗೆಲುವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಈ ನಮ್ಮ ತಾಲೂಕಿನ ನಮ್ಮ ಪಕ್ಷದ ಕಾರ್ಯಕರ್ತರು ಪಡೆನೇ ಇದೆ ಭಾರತೀಯ ಜನತಾ ಪಕ್ಷದ್ದು. ಅದನ್ನ 8 ಕೆಟ್ಟು ಗೆಲ್ಲಿಸುವ ಮುಖಾಂತರ ಈ ತಾಲೂಕಿಗೆ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಮೊದಲನೇ ಬೆಟ್ಟು ನಾವು ಹೊತ್ತಿದ್ದೀವಿ. ಮುಂಬರ್ತಕ್ಕಂಥ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, 2028ಕ್ಕೆ MLA ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಅಭೂತಪೂರ್ವವಾದ ಗೆಲುವನ್ನ ನಮ್ಮ ಕಾರ್ಯಕರ್ತರು ಪಡೆ ನಮ್ಮ ಪಕ್ಷಕ್ಕೆ ತಂದುಕೊಡುತ್ತೆ ಅಂತ ಈ ಸಂದರ್ಭದಲ್ಲಿ ಮತದಾರ ಬಂಧುಗಳಿಗೆ ನಾನು ಕೃತಜ್ಞನೆ, ಸಹಕಾರಿ ಬಂಧುಗಳಿಗೆ ಮತ್ತೊಮ್ಮೆ ಅರ್ಪಿಸ್ತೇನೆ. ವಿಧಾನಸಭಾ ಕ್ಷೇತ್ರದ TAPCMS ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿ JDS ಮೈತ್ರಿ ಪಕ್ಷದ ಅಭ್ಯರ್ಥಿಗಳು B ತರಗತಿನಲ್ಲಿ 8ಕ್ಕೆ 8 ಅಭ್ಯರ್ಥಿಗಳು ಇವತ್ತು ಜಯಶೀಲರಾಗಿದ್ದಾರೆ. ಈ ಒಂದು ಜಯಶೀಲರ ಕಾರಣ ಎರಡು ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರ ಶ್ರಮ ಇದೆ. ಈ ಗೆಲುವನ್ನು ನಾವು ಏನು ತಾಲೂಕಿನ ರೈತ ಬಾಂಧವರು ಮತದಾರರಿಗೆ ನಾವು ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಈ ಗೆಲುವು ಅವರಿಗೆ ಸಲ್ತಕ್ಕದ್ದು. ಇದರಿಂದ ನಮ್ಮ ಏನು ಮೈತ್ರಿ ಪಕ್ಷದ ಏನು ಒಂದು ಗಟ್ಟಿತರ ಇನ್ನೂ ಗಟ್ಟಿಯಾಗ್ತದೆ. ಮುಂದಿನ ಚುನಾವಣೆ ನಾವೆಲ್ಲರೂ ಕೂಡ ಒಟ್ಟಾಗಿ ಎದುರಿಸಿದ್ರೆ ಇದು ಮುಂದಿನ ವಿಧಾನಸಭೆ ಚುನಾವಣೆಗೂ ದಿಕ್ಸೂಚಿ ಅಂತಕ್ಕಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತಂದರೆ ತಾಲೂಕಿನಲ್ಲಿ ಇವತ್ತು TAPCMS ಚುನಾವಣೆ ಒಂದು ವಾರದಿಂದ ನಡೆದಂಥ ಒಂದು ನಾಮಿನೇಷನ್ ಆದಮೇಲೆ A ತರಗತಿನಲ್ಲಿ ಸಾಕಷ್ಟು ಗೊಂದಲಮಯ ವಾತಾವರಣಗಳು, ಸೊಸೈಟಿಗಳಲ್ಲಿ ಡೆಲಿಗೇಷನ್ನ ಡಿಲೀಟ್ ಮಾಡ್ತಕ್ಕಂಥ ವಿಚಾರ ಎಲ್ಲವನ್ನೂ ಕೂಡ ಇವತ್ತು ತಾಲೂಕಿನ ಜನತೆ ಮನಗಂಡು ಇವತ್ತು ಎರಡು ಪಕ್ಷದ ಮೈತ್ರಿ ಅಭ್ಯರ್ಥಿಗಳಿಗೆ ಮತವನ್ನು ಹಾಕಿ ಜಯಶೀಲರನ್ನು ಮಾಡಿ ಮುಂದಿನ ಏನು ವಿಧಾನಸಭೆ ಚುನಾವಣೆಗೆ ಈ ಒಂದು ಮತವನ್ನು ಸಮರ್ಪಣೆ ಮಾಡೋದಕ್ಕೆ ಅವರು ಸನ್ನದ್ಧರಾಗಿದ್ದಾರೆ ಅಂತಕ್ಕಂಥ ದಿಕ್ಕನ್ನು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಮೈತ್ರಿ 28ಕ್ಕೂ ಕೂಡ ಮತ್ತೆ ಮುಂದೆ ಬರ್ತಕ್ಕಂಥ ಚುನಾವಣೆ ಕೂಡ ಇದ್ರೆ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಗೆಲುವು ಅಭೂತಪೂರ್ವವಾದ ಗೆಲುವು. ಆಮೇಲೆ ನಮ್ಮ ಒತ್ತಾಯ ಬಸವಣ್ಣಪ್ಪನವರ ನೇತೃತ್ವದಲ್ಲಿ ಎಲ್ಲ ಅಭ್ಯರ್ಥಿಗಳು ಇವತ್ತು ಗೆಲುವನ್ನು ಕಂಡಿರ್ತಕ್ಕಂಥ ನಮ್ಮೆಲ್ಲರೂ ಖುಷಿ ತರ್ತಕ್ಕಂಥ